Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೆಹಲಿಯಲ್ಲಿ ಮೋದಿಯವರ ಪಟ್ಟಾಭಿಷೇಕ ಸಂಭ್ರಮ ಕಳೆಗಟ್ಟಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮೋದಿ ಪಟ್ಟಾಭಿಷೇಕ ಮಹೋತ್ಸವ. ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಲಿದ್ದಾರೆ. ಇವತ್ತು ರಾತ್ರಿ 7:15 ಸುಮಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪಟ್ಟಾಭಿಷೇಕವನ್ನ ಮಾಡಲಿದ್ದಾರೆ. ಸಂಜೆ 7:15 ಮೋದಿ ಪ್ರಮಾಣ ವಚನ ನಡೆಯಲಿದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದೆಹಲಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಕೇಸರಿ ನಾಯಕರ ದಂಡು. ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಎನ್ಡಿಎ ಮೈತ್ರಿಕೂಟದ ನಾಯಕರು ಕೂಡ. ರಾಷ್ಟ್ರಪತಿ ಭವನದಲ್ಲಿ ಇವತ್ತು ರಾತ್ರಿ 7:15 ಸುಮಾರಿಗೆ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಅಂತ ಹೇಳಿ. ಗಣ್ಯಾತಿ ಗಣ್ಯರಿಗೆ ಈಗಾಗಲೇ ಆಹ್ವಾನವನ್ನ ಕೊಡಲಾಗಿದೆ. ಅನೇಕ ವಿದೇಶಿ ಗಣ್ಯರು ಕೂಡ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 8,000 ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ವಿವಿಧ ಕ್ಷೇತ್ರಗಳ ಅನೇಕ ಜನರಿಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರುವಂತೆ ಆಹ್ವಾನವನ್ನ ನೀಡಲಾಗಿದೆ. ಗಮನಿಸ್ತಾ ಇದ್ದೀರಿ ನರೇಂದ್ರ ಮೋದಿಯವರ ಕಟೌಟ್ಗಳು, ಎನ್ಡಿಎ ಮೈತ್ರಿಕೂಟದ ನಾಯಕರುಗಳ ಉಪಸ್ಥಿತಿ ಈ ಒಂದು ಪ್ರಮಾಣ ವಚನ ಸಂಭ್ರಮ ಮತ್ತು ಸಡಗರವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಸಕಲ ರೀತಿಯಲ್ಲೂ ಕೂಡ ರಾಷ್ಟ್ರಪತಿ ಭವನ ಸಜ್ಜಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಬಿಗಿ ಬಂದೋಬಸ್ತನ್ನ ಕೂಡ ಕಲ್ಪಿಸಲಾಗಿದೆ. ಎಲ್ಲಾ ಕಡೆಯೂ ಕೂಡ ಹದ್ದಿನ ಕಣ್ಣಿಡಲಾಗಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಬೇಕಾದಂತಹ ಎಲ್ಲಾ ಪೂರ್ವ ಸಿದ್ಧತೆಗಳು ಕೂಡ ಭರದಿಂದ ನಡೀತಾ ಇವೆ. ಈಗಾಗಲೇ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಾರೆ. ಮೋದಿ ನಿವಾಸದಲ್ಲಿ ಸಂಸದರಿಗೆ ಟೀ ಪಾರ್ಟಿಯನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಮೋದಿ ನಿವಾಸಕ್ಕೆ ಸಂಸದರು ಆಗಮಿಸಿದ್ದಾರೆ. ಅಮಿತ್ ಶಾ, ಜೆಪಿ ನಡ್ಡಾ, ಚಿರಾಗ್ ಪಾಸ್ವಾನ್ ಸೇರಿದಂತೆ ಅನೇಕ ಸಂಸದರು, ಪಂಕಜ್ ಚೌಧರಿ, ಶಿವರಾಜ್ ಸಿಂಗ್ ಚೌಹಾಣ್, ಜ್ಯೋತಿರಾದಿತ್ಯ ಸಿಂಧಿಯಾ, मनोहर लाल खट्टर, अन्नपूर्णा देवी, अर्जुन राम मेघवाल, नित्यानंद राय, रक्षा खड़से, हर्ष मल्होत्रा, भगीरथ चौधरी, एचडी कुमारस्वामी, अण्णामलै ಯಾರ್ಯಾರು ಆಹ್ವಾನಿತರಿದ್ದಾರೋ ಅವರೆಲ್ಲರೂ ಕೂಡ ಚಹಾಕೂಟದಲ್ಲಿ ಭಾಗಿಯಾಗೋದಕ್ಕೆ ಮೋದಿಯವರ ನಿವಾಸಕ್ಕೆ ಆಗಮಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೋದಿಯವರ ನಿವಾಸಕ್ಕೆ ಈಗಾಗಲೇ ಅನೇಕ ಸಂಸದರು ಆಗಮಿಸಿದ್ದಾರೆ. ಯಾರ್ಯಾರು ಇವತ್ತು ಮೋದಿಯವರ ಜೊತೆಗೆ ಸಂಪುಟವನ್ನು ಸೇರ್ತಾರೆ ಅನ್ನೋ ಕುತೂಹಲವೂ ಕೂಡ ಇದೆ. ಸಾಧ್ಯತೆಯ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಿದ್ದೀವಿ. ಶಿವರಾಜ್ ಸಿಂಗ್ ಚೌಹಾಣ್ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಲಿಸ್ಟನ್ನು ಕೂಡ ಗಮನಿಸ್ತಾ ಇದ್ದೀರಿ ಯಾರ್ಯಾರಿಗೆ ಸಿಗಬಹುದು ಅಂತ ಹೇಳಿ. ಜ್ಯೋತಿರಾದಿತ್ಯ ಸಿಂಧಿಯಾ ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಯಾರು ಮೋದಿಯವರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೋ ಅವರಿಗೆ ಈಗಾಗಲೇ ಅಧಿಕೃತವಾಗಿ ಕಾಲ್ ಕೂಡ ಹೋಗಿದೆ. ಅವರೆಲ್ಲರೂ ಕೂಡ ದೆಹಲಿಗೆ ಬಂದಿದ್ದಾರೆ. ಎಚ್ಡಿ ಕುಮಾರಸ್ವಾಮಿಯವರು ಅವರಿಗೂ ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಎನ್ಡಿಎ ನೇತೃತ್ವದಲ್ಲಿಂದು ಮೋದಿ ಸರ್ಕಾರ ರಚನೆ. ಮೋದಿ ಸಚಿವ ಸಂಪುಟದ ಬಗ್ಗೆ ಹೆಚ್ಚಿದ ಕುತೂಹಲ. ಪ್ರಬಲ ಖಾತೆ ತನ್ನಲ್ಲೇ ಉಳಿಸಿಕೊಳ್ಳಲು ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೆಯೇ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿಗೆ ಅದೇ ಸಚಿವ ಸ್ಥಾನ ಮುಂದುವರಿಯುವ ಸಾಧ್ಯತೆ ಇದೆ. 3 ಪ್ರಬಲ ಖಾತೆಗಳು ಬಿಜೆಪಿ ಬಳಿಯೇ ಇರುತ್ತವೆ. ಯಾವ್ಯಾವ ಖಾತೆಯನ್ನು ತಮ್ಮ ಬಳಿಯೇ ಉಳಿಸಿಕೊಳ್ಳಬೇಕು ಅಂತ ಹೇಳಿ ಬಿಜೆಪಿ ಈಗಾಗಲೇ ನಿರ್ಧರಿಸಿದೆ. ಮೈತ್ರಿ ಪಕ್ಷಗಳಿಗೆ ಈ ಪ್ರಬಲ ಖಾತೆಗಳನ್ನು ಬಿಟ್ಟು ಇನ್ನುಳಿದ ಖಾತೆಗಳನ್ನು ಹಂಚಿಕೆ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಸಭೆ ಕೂಡ ನಡೆದಿದೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ. ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತೀಶ್ ಗಡ್ಕರಿ ಇವರ ಸ್ಥಾನವನ್ನು ಹಾಗೆಯೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ನಿತಿನ್ ಗಡ್ಕರಿ ಅವರ ಒಂದು ಸ್ಥಾನವನ್ನು ಹಾಗೆ ಉಳಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ.
ಆದರೆ ಇನ್ನುಳಿದ ಖಾತೆಗಳನ್ನು ಮೈತ್ರಿಕೂಟದಲ್ಲಿ ಇರುವಂತಹ ಇತರ ಪಕ್ಷದ ಸಂಸದರಿಗೆ ಕೊಡುವುದರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಲಾಗಿದೆ. TDP ಇರಬಹುದು, JDU ಇರಬಹುದು, ಈಗಾಗಲೇ ಪ್ರಬಲ ಖಾತೆಗಳಿಗೆ ಡಿಮಾಂಡನ್ನು ಮಾಡಿದ್ದಾರೆ. ಯಾವ್ಯಾವ ಖಾತೆಗಳನ್ನು ತಮ್ಮ ಬಳಿ ಉಳಿಸ್ಕೊಳ್ಬೇಕು, ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಿರ್ಧರಿಸಲಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗಾಗಲೇ ಮೋದಿಯವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ, ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನೋದ್ರ ಬಗ್ಗೆಯೂ ಕೂಡ ಕುತೂಹಲ ಮನೆ ಮಾಡಿದೆ. ಅದರ ಜೊತೆಗೆ ಪ್ರಬಲ ಖಾತೆಗಳನ್ನ ಹಾಗೆ ಉಳಿಸಿಕೊಂಡು ಇನ್ನುಳಿದ ಖಾತೆಗಳ ಹಂಚಿಕೆಯ ಬಗ್ಗೆಯೂ ಕೂಡ ಮಹತ್ವದ ಸಭೆ ನಡೆದಿದೆ. ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಒಂದು ಕಡೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ, ಜೊತೆಗೆ ಸಚಿವ ಸಂಪುಟದ ಕುರಿತಾಗಿ? ಹೌದು ಮಧುಶ್ರೀ, ಇವತ್ತು ಸಂಜೆ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 30ಕ್ಕೂ ಹೆಚ್ಚು ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಂದು ಕಡೆ NDA ಮಿತ್ರ ಪಕ್ಷಗಳ ನಾಯಕರುಗಳಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು, ಜೊತೆಗೆ BJPಯ ಹಿರಿಯ ನಾಯಕರು ಹಾಗೂ ಬೇರೆ ಬೇರೆ ರಾಜ್ಯಗಳಿಗೆ ಜಾತಿವಾರು ಪ್ರಾದೇಶಿಕವಾರು ಸಂಸದರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕಿ ಈಗಾಗಲೇ ಲಿಸ್ಟನ್ನು ರೆಡಿ ಮಾಡಿರುವಂತಹದ್ದು. ಯಾರ್ಯಾರಿಗೆ ಕರೆ ಹೋಗಿದೆ ಆ ಎಲ್ಲ ಸಂಸದರು ಈಗ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸಕ್ಕೆ ತೆರಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಈಗ ಚಹಾಕೂಟ ನಡೀತಾ ಇದೆ. ಚಹಾಕೂಟದಲ್ಲಿ ಯಾರ್ಯಾರು ಸಂಸದರು ಭಾಗಿಯಾಗಿದ್ದಾರೆ ಅವರು ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಖಾತೆ ಅನ್ನುವಂತಹದ್ದು, ಸಚಿವ ಸ್ಥಾನದ ಖಾತೆ ಫಿಕ್ಸ್ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇರತಕ್ಕಂಥದ್ದು. ಈಗ ಚಹಾಕೂಟಕ್ಕೆ ಕರ್ನಾಟಕದಿಂದ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ, ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಸೋಮಣ್ಣ ಅವರಿಗೂ ಕೂಡ ಕರೆ ಬಂದಿದೆ ಅನ್ನುವಂತಹ ಮಾಹಿತಿ ಇದೆ, ಆದರೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಅಂದ್ರೆ ಸೋಮಣ್ಣ ಅವರು ಕೂಡ ಅದನ್ನ ಕನ್ಫರ್ಮ್ ಮಾಡಿಲ್ಲ. ಇನ್ನು ಮುಖ್ಯವಾಗಿ ಈ ಎಲ್ಲ ನಾಯಕರುಗಳೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಚಹಾಕೂಟದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಸರ್ಕಾರ ಹೇಗೆ ನಡಿಬೇಕು, ಮುಖ್ಯವಾಗಿ ಕಳೆದ 2 ಅವಧಿಯ ಸರ್ಕಾರ ಏನಿದೆ ಅದು ಸಂಪೂರ್ಣವಾಗಿ BJP ಬಹುಮತವನ್ನ ಸಾಧಿಸಿದಂತ ಸರ್ಕಾರ ಆಗಿತ್ತು. NDA ಮಿತ್ರ ಪಕ್ಷಗಳಿಗೆ ಅವಕಾಶ ನೀಡಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಸಚಿವ ಸ್ಥಾನ ಕೊಡುವ ಅವಕಾಶ ಇರಲಿಲ್ಲ. ಆದರೆ ಈ ಬಾರಿ NDA ಮಿತ್ರ ಪಕ್ಷಗಳಿಗೂ ಕೂಡ ದೊಡ್ಡ ಮಟ್ಟದ ಒಂದು ಪಾಲನ್ನ ಕೊಡಬೇಕಾಗುತ್ತೆ. TDP, JDU ಮತ್ತೆ ಇನ್ನುಳಿದಂತಹ ಸಣ್ಣ ಪುಟ್ಟ ಪಕ್ಷಗಳಿಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಅವಕಾಶವನ್ನು ನೀಡಬೇಕಾಗುತ್ತೆ. ಹಾಗಾಗಿ ಎಲ್ಲವನ್ನು ಅಳೆದು ತೂಗಿ ಈಗ ಸಚಿವರನ್ನ ಆಯ್ಕೆ ಮಾಡಲಾಗಿದೆ. ಮತ್ತೆ ಕೆಲವರಿಗೆ ಕರೆ ಕೂಡ ಹೋಗಿದೆ. ಯಾರ್ಯಾರಿಗೆ ಕರೆ ಹೋಗಿದೆ ಅವರೆಲ್ಲರನ್ನೂ ಕೂಡ ಪ್ರಧಾನಿ ನಿವಾಸಕ್ಕೆ ಈಗ ಬರ ಹೇಳಿದ್ದಾರೆ. ಒಬ್ಬೊಬ್ಬರೇ ಈಗ ಸಂಸದರು ಪ್ರಧಾನಿ ನಿವಾಸದ ಕರೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಮುಂದೆ ಹೇಗೆ ನಡಿಬೇಕು, ಮತ್ತೆ ಸರ್ಕಾರ ಹಾಗೂ ಸಚಿವರು ಮತ್ತೆ ಸಂಸದರ ನಡುವೆ ಯಾವ ರೀತಿ ಸಮನ್ವಯತೆಯನ್ನು ಸಾಧಿಸಬೇಕು ಅನ್ನುವಂಥ ಸಂಪೂರ್ಣವಾದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ರಿಗೂ ಕೂಡ ಶುಭಾಶಯನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೋರ್ತಾರೆ. ಮತ್ತೆ ಯಾರೆಲ್ಲ ಪ್ರಮುಖವಾಗಿ ಕಾಲು ಹೋಗಿದೆ ಅವರೆಲ್ಲರೂ ಕೂಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಹೋಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕರ್ನಾಟಕದ ವಿಚಾರದಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಈಗ ಕುಮಾರಸ್ವಾಮಿ ಅವ್ರಿಗೂ ಕೂಡ ಕರೆ ಹೋಗಿದೆ. ಅವರು ಬಹಿರಂಗವಾಗಿ ಸ್ಪಷ್ಟ ಮಾಡಿದ್ದಾರೆ ಮಂತ್ರಿ ಸ್ಥಾನ ಸಿಗ್ತಾ ಇದೆ, ಆದ್ರೆ ಖಾತೆ ಯಾವುದು ಅನ್ನುವಂಥದ್ದು ನಾನು ಇನ್ನೂ ಕೇಳಿಲ್ಲ, ಮತ್ತೆ ನನ್ನ ಖಾತೆಗೆ ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ ಅನ್ನುವಂಥದ್ದನ್ನು ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇನ್ನ ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಫಿಕ್ಸ್ ಅನ್ನುವಂಥದ್ದು ಹೇಳಲಾಗ್ತಿದೆ. ಮುಖ್ಯವಾಗಿ BJPಯಿಂದ ಒಕ್ಕಲಿಗ ನಾಯಕರಿಗೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಈ ಅವಕಾಶ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆದರೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂಥ ಇನ್ನೂ ಕನ್ಫರ್ಮ್ ಬಂದಿಲ್ಲ. ಇನ್ನು ಲಿಂಗಾಯತರಿಗೆ ಮುಖ್ಯವಾಗಿ ಸೋಮಣ್ಣ ಅವರಿಗೂ ಕೂಡ ಕರೆ ಹೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಆದರೆ ಸೋಮಣ್ಣ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಸ್ಪಷ್ಟನೆಯನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಅನೇಕ ನಾಯಕರುಗಳು ಕೂಡ ನಮಗೆ ಕರೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ರು. ಬಹುಮುಖ್ಯವಾಗಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು, ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಕರೆ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಇದುವರೆಗೂ ಕೂಡ ಕರೆ ಬಂದಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ಕರ್ನಾಟಕಕ್ಕೆ 2 ಕ್ಯಾಬಿನೆಟ್ ಖಾತೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಈಗ ಮಾಜಿ ಮುಖ್ಯಮಂತ್ರಿಗಳು ಇಬ್ಬರು ಇರೋದ್ರಿಂದ, ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಜಗದೀಶ್ ಶೆಟ್ಟರ್ ಇರೋದ್ರಿಂದ ಅವರಿಗೆ ಕ್ಯಾಬಿನೆಟ್ ಖಾತೆಯನ್ನೇ ಕೊಡಬೇಕಾಗುತ್ತೆ. ರಾಜ್ಯ ಖಾತೆಯನ್ನ ಕೊಡೋದಕ್ಕೆ ಮಾಜಿ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಸೋಮಣ್ಣ ಅವರ ಕಡೆ ಮಂತ್ರಿ ಸ್ಥಾನ ಒಲಿದಿರುವ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಆ ಒಂದು ಲೆಕ್ಕಾಚಾರದಲ್ಲೇ ಎಲ್ಲ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ. ಬ್ರಾಟ್ ಯು ಬೈ ವಿಗಾರ್, ಕೋ ಪವರ್ಡ್ ಬೈ ಸನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.